MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನವೆಂಬರ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಶುರುವಾಯಿತು ತಲ್ಲಣ. ಮತ್ತೆ ಕ್ರಾಂತಿಯ ಚರ್ಚೆ ಮುನ್ನೆಲೆಗೆ ಬಂಡಾಯದ ಮುನ್ಸೂಚನೆ ಕೊಟ್ಟ ಕೆಎನ್ ರಾಜಣ್ಣ. ಆರ್ಎಸ್ಎಸ್ ಪಥಸಂಚಲನ ವಿರೋಧಿಸಿಲ್ಲ, ಅನುಮತಿ ತೆಗೆದುಕೊಂಡು ಮಾಡಲಿ ಎಂದ ಮಾಜಿ ಸಚಿವ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಇನ್ನೊಂದು ವಾರ ಕಳೆದ್ರೆ ರಾಜ್ಯ ಸರ್ಕಾರಕ್ಕೆ 2.5 ವರ್ಷದ ಸಂಭ್ರಮ. ಇಂತಹ ಹೊತ್ತಿನಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಾಡಿದ್ದು ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ಇದು ಪುಸ್ತಕ ಕಾರ್ಯಕ್ರಮವಾಗಿದ್ರೂ ರಾಜಕೀಯ ಪಡಸಾಲೆಯಲ್ಲಿ ಬೇರೆಯದ್ದೇ ರೂಪ ತಾಳುತ್ತಿದೆ. ಈ ನಡುವೆ ಕೆಎನ್ ರಾಜಣ್ಣ ಬಂಡಾಯ ಏಳುವ ಮುನ್ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕ್ರಾಂತಿಯ ಚರ್ಚೆ ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಇದೇ ತಿಂಗಳು 15ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ವಕೀಲ ಕಪಿಲ್ ಸಿಬಲ್ ಅವರ ಪುಸ್ತಕ ಕಾರ್ಯಕ್ರಮಕ್ಕೆ ಇಬ್ಬರು ನಾಯಕರು ರಾಷ್ಟ್ರ ರಾಜಧಾನಿಯತ್ತ ಮುಖ ಮಾಡಿರೋದು ವರಿಷ್ಠರು ಸಿಕ್ಕರೆ ಅವರೊಂದಿಗೂ ಮಾತನಾಡೋ ಸಾಧ್ಯತೆ ಇದೆ. ಆದ್ರೆ ಮೂಲಗಳ ಪ್ರಕಾರ ಕೈನಾಯಕ ರಾಹುಲ್ ಗಾಂಧಿ ದೆಹಲಿಯಲ್ಲಿರೋದು ಅನುಮಾನ. ಅವರು ವಿದೇಶಕ್ಕೆ ಹೋಗಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಕ್ರಾಂತಿ ಇಲ್ಲದೆ ನಾಯಕರು ಬರಿಗೈನಲ್ಲಿ ವಾಪಸ್ ಆಗ್ತಾರೆ ಅಂತ ವಿಶ್ಲೇಷಿಸಲಾಗ್ತಿದೆ. ರಾಹುಲ್ ಗಾಂಧಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ನಾಯಕರು ದೆಹಲಿಗೆ ಬಂದು ಏನ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಕಣ್ಣೀರನ್ನು ಕೂಡ ತಣಿಸಿ ಕುಡಿತಾರೆ. ಒಂದು MLC ಸ್ಥಾನ ಬದಲಾವಣೆ ಮಾಡೋದಕ್ಕೆ 6 ರಿಂದ 4 ತಿಂಗಳು ತಗೊಂಡ್ರು. ಇದ್ರ ಜೊತೆಗೆ ಈಗ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಬದಲಾವಣೆ ಮಾಡ್ತಾರೆ ಅಂತ, ಅದರಲ್ಲೂ ಕೂಡ ಏಕಾಏಕಿ 21ಕ್ಕೆ ರಾಜೀನಾಮೆ ಕೊಟ್ಟು 26ಕ್ಕೆ ಪ್ರಮಾಣ ವಚನ ಆಗುತ್ತೆ ಅನ್ನುವಂಥದ್ದು ಒಂದು ಹಾಸ್ಯಾಸ್ಪದವಾದಂತಹ ಸಂಗತಿ ಅಂದ್ರೆ ತಪ್ಪಾಗಲ್ಲ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬಣ ಮುಖ್ಯಮಂತ್ರಿ ಕುರ್ಚಿಯ ಚರ್ಚೆ ಇಲ್ಲ ಅಂತ ಪಟ್ಟು ಬಿಗಿ ಹಿಡಿದಿದೆ. ರೆಡ್ಡಿ ಅವರು ಸಿದ್ದರಾಮಯ್ಯನವ್ರನ್ನ ಸಂವಿಧಾನಾತ್ಮಕವಾಗಿ ಸಿಎಂ ಮಾಡಿದೀವಿ, 5 ವರ್ಷ ಸಿಎಂ ಅಂತ ಹೇಳ್ತಾರೆ. ಈಗ ನಾನು ಹೇಳ್ದಲ್ಲ, ಈಗ ನಮ್ಮ AICC ಅಧ್ಯಕ್ಷರು ಮನೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು, ಈ 22ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಅದು ಖಾಲಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು. ಸಿದ್ದರಾಮಯ್ಯನವರು ತನ್ನ ಒಳ್ಳೆಯತನದಿಂದ ಪ್ರಾಮಾಣಿಕತೆಯಿಂದ ಈ ರಾಜ್ಯದ ಮಂತ್ರಿ ಆಗಿರೋದು. ಅದು ಬಹಳಷ್ಟು ಜನಕ್ಕೆ, ನಮ್ಮೂರಿಗೆ ಕೆಲವು ನಾಯಕರಿಗೆ ಅದ್ರದ್ದು ಹೊಟ್ಟೆ ಉರಿ ಇದೆ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಾರೆ, ಅದರಲ್ಲೂ ಏನು ಅನುಮಾನ ಇಲ್ಲ. ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಅವರಿಬ್ಬರು ಅಣ್ತಮ್ಮಂದ್ರ ಥರ ಇದ್ದಾರೆ. ಅದ್ರ ಬಗ್ಗೆ ಯಾರು ಅನುಮಾನ ಪಡ್ಕೋಬೇಡಿ. ಈಗ ಅವ್ರು ಹೇಳಿದ್ರೆ ಆಯ್ತಲ್ಲ, ಮತ್ತೆ ನಾವೇನು ಹೇಳೋದಿತ್ತು? ಎಲ್ಲರೂ ಈಗಾಗಲೇ 20 ಸಲ ಹೇಳ್ಯಾರ, ನಾವು ಹೇಳ್ಯಾವ, ಅವರು ಹೇಳ್ಯಾರ, ಎಲ್ಲರೂ ಹೇಳ್ಯಾರ. ಮೊನ್ನೆ 2-3 ಹಿಂದೆ ಹೇಳಿದ್ದೀನಿ, ಇದನ್ನೆಲ್ಲ ರಿಪೀಟ್ ಮಾಡಿದ್ದಾರೆ, ಹೊಸದೇನಿಲ್ಲರಲ್ಲಿ. ಈ ನಡುವೆ ಕ್ರಾಂತಿ ಕಿಚ್ಚು ಹೊತ್ತಿಸಿದ್ದ ಮಾಜಿ ಸಚಿವ ಕೆಎನ್ ರಾಜಣ್ಣ ಬಂಡಾಯ ಸೂಚನೆ ಕೊಟ್ರ ಎಂಬ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಮಧುಗಿರಿಯ ದೊಡ್ಡೇರಿಯಲ್ಲಿ ಮೊನ್ನೆ ರಾಜಣ್ಣ ನೇತೃತ್ವದಲ್ಲಿ ಬೈಕ್ ರ್ಯಾಲಿಯೊಂದು ನಡೆಯಿತು. ಈ ಸಮಾರಂಭದಲ್ಲಿ ಎಲ್ಲೂ ಕಾಂಗ್ರೆಸ್ ಬಾವುಟಗಳು ಕಾಣಿಸಲಿಲ್ಲ. ಜೊತೆಗೆ ವೇದಿಕೆ ಮೇಲೆ ಮಾತನಾಡಿದ ರಾಜಣ್ಣ ಕಾಂಗ್ರೆಸ್ನ ವೈಟ್ ವಾಶ್ ಮಾಡೋ ಬಗ್ಗೆ ಮಾತನಾಡಿದ್ರು. ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತಿತ್ತು ಏನೋ ಗೊತ್ತಿಲ್ಲ, ನೋಡೋಣ ಏನಾಗ್ತದೆ ಮುಂದಕ್ಕೆ. ರಾಜಣ್ಣರ ವೈಟ್ ವಾಶ್ ಮಾತಿಗೆ ಸಚಿವರು ಪ್ರತಿಕ್ರಿಯಿಸಿದ್ದು ರಾಜಣ್ಣ ಹೇಳಿಕೆ ಅವರ ವೈಯಕ್ತಿಕ ಎಂದಿದ್ದಾರೆ. ಅಷ್ಟೇ ಅಲ್ಲ, ಆ ಹೇಳಿಕೆಗೆ ಅವರೇ ಸಮರ್ಥನೆ ಕೊಡಬೇಕು ಅಂತಲೂ ಹೇಳಿದ್ದಾರೆ. ಅದವರ ವೈಯಕ್ತಿಕ ಅಭಿಪ್ರಾಯನಪ್ಪ. ರಾಜಣ್ಣವರು ಆ ರೀತಿ ಹೇಳಿರ್ತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ 2028 ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ನೋಡಿ. ಅಲ್ಲೇ ಮತ್ತೆ ಸುತ್ತಕ್ಕೆ ಅಲ್ಲೇ ಬರೋದು, ವೈಟು ಬ್ಲ್ಯಾಕು ಮತ್ತೆ ಗ್ರೀನ್ಗೆ ಅಲ್ಲೇ ಬಂದತ್ತದದು. ಅವ್ರವ್ರ ಹೇಳಿಕೆ ಅವರೇ ಹೇಳಬೇಕು, ಅವರೇ ಸಮರ್ಥನೆ ಮಾಡಬೇಕು, ಅವರೇ ಸ್ಪಷ್ಟೀಕರಣ ಕೊಡಬೇಕು. ಈಗ ಅವ್ರು ಹೇಳ್ಯಾರ ನಾ ಕೊಡ್ಲಿಕ್ಕೆ ಆಗೋಲ್ಲ. ಅವ್ರು ಯಾವ ದೃಷ್ಟಿಯಿಂದ ಹೇಳಿದ್ರು, ಯಾಕೆ ಹೇಳಿದ್ರು ಅವ್ರಿಗೆ ಗೊತ್ತದು. RSS ಪಥಸಂಚಲನವನ್ನ ನಾವು ವಿರೋಧ ಮಾಡಿಲ್ಲ, ಬೇಕಾದ್ರೆ ಅನುಮತಿ ತೆಗೆದುಕೊಂಡು ಮಾಡ್ಲಿ ಅಂತ ಮಾಜಿ ಸಚಿವ H ಆಂಜನೇಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಯಾರು ಬೇಕಾದ್ರೂ ಮೆರವಣಿಗೆ ಮಾಡೋದು ಮಾಡ್ತಾರೆ. ನಿಮಗೆ ಆಶ್ಚರ್ಯ ಆಗ್ಬಹುದು, ಚಿತ್ರದುರ್ಗದಲ್ಲಿ ಗಣೇಶ ವಿಸರ್ಜನೆ ಮಾಡಿದ್ರು. ವಿಸರ್ಜನೆಗೆ ಇಡೀ ಚಿತ್ರದುರ್ಗವೇ ದಿಗ್ಬಂಧನ ಆಗಿತ್ತು. ಹಿಂದೂ ಧರ್ಮದಲ್ಲಿರುವ ಆಚರಣೆಗಳು ನಾವೇ ಮಾಡ್ತಾ ಬಂದಿದ್ದೇವೆ, ದಲಿತರು ಮಾಡ್ತಾ ಬಂದಿದ್ದಾರೆ, ಆದ್ರೂ ನಮ್ಮನ್ನ ಟೀಕೆ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ.
ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಜಿಟಿ ದೇವೇಗೌಡಗೆ ಕೋಕ್ ನೀಡಲಾಗಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಜಿಟಿಡಿ, ಪಕ್ಷ ಕಟ್ಟಬೇಕೆಂದು ನನ್ನ ತೆಗೆಯುವ ನಿರ್ಧಾರವನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ನಿರ್ಧಾರವನ್ನ ನಾನು ಸ್ವಾಗತಿಸ್ತೇನೆ. ದೇವೇಗೌಡರ ಪಕ್ಷ ಉಳಿಬೇಕು. ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ತೆಗೆದಿದ್ದಕ್ಕೆ ಬೇಸರವಿಲ್ಲ. ಕ್ಷೇತ್ರದ ಕೆಲಸವನ್ನ ಮುಕ್ತವಾಗಿ ಮಾಡಲು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ದಾರೆ. ದೇವೇಗೌಡರ ಪಕ್ಷ ಉಳಿಸುವ ಕೆಲಸ ಎಚ್ಡಿಕೆ ಮಾಡ್ತಿದ್ದಾರೆ. 2028ಕ್ಕೆ ಯಾವ ರೀತಿ ಧ್ರುವೀಕರಣ ಆಗುತ್ತದೆ ನೋಡೋಣ ಅಂತ ಜಿಟಿ ದೇವೇಗೌಡ ಹೇಳಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದ ಜನರು ತೀರ್ಮಾನ ಮಾಡಬೇಕು. ನಾನು ಜೆಡಿಎಸ್ ಪಕ್ಷಕ್ಕೆ ಕೂಡಾವಳಿ ಮಾಡಿಕೊಂಡವನಲ್ಲ. ನಾನು ಜೆಡಿಎಸ್ ಪಕ್ಷವನ್ನ ಕಟ್ಟಿದವನು. ಹೀಗಾಗಿ ಅಷ್ಟು ಸುಲಭವಾಗಿ ಪಕ್ಷ ಬಿಡೋದಿಲ್ಲ. ನನ್ನ ಮತ್ತು ಎಚ್ಡಿಕೆ ಮಧ್ಯೆ ಸಿಟ್ಟು ಪ್ರೀತಿ ಇದ್ದಿದ್ದೆ ಅಂತ ಜಿಟಿಡಿ ಹೇಳಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.